ಎಲ್ಲರಿಗೂ ನಮಸ್ಕಾರ. ಬೆಂಗಳೂರು KR ಮಾರ್ಕೆಟ್ನಾಗ ಇದ್ದೀವಿ. ಮಾರ್ಕೆಟ್ನಾಗ ಯಾವಾಗ್ಲೂ ಕಿಚ್ 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 ಜನ ಇರ್ತಾರ. 2 ವೀಲರ್ 4 ವೀಲರ್ ತಗೊಂಡ್ ಬರ್ತಾರಲ್ಲ. ಇಲ್ಲೊಂದು ಮೊದಲೊಂದು ಪಾರ್ಕಿಂಗ್ ಇತ್ತು. ಹೆಂಗಿತ್ತಪ್ಪ ಅಂದ್ರೆ ಬಹಳ ಗಲೀಜ್ ಆಗಿತ್ತು. ಅಲ್ಲಿ ಒಂದ್ 5-6 ಸೆಕೆಂಡ್ ನೀವು ಬಂದ್ ನಿಂತ್ರಪ್ಪ ಅಂದ್ರೆ ವಾಮಿಟ್ ಮಾಡ್ಕೋಬೇಕು, ಆ ತರ ಪರಿಸ್ಥಿತಿ ಇತ್ತು. ಇಲ್ಲಿ 2 ವೀಲರ್ ಇಡ್ಲಕ್ ಆಗ್ತಿಲ್ಲ, ಕಾರ್ನು ಇಡ್ಲಕ್ ಆಗ್ತಿದಿಲ್ಲ, ಎಲ್ಲ ಗಲೀಜ್ ಗಲೀಜ್ ಇತ್ತು. ಈಗ ಇಷ್ಟು ಸೂಪರ್ ಮಾಡ್ಯಾರ. ಬರ್ರಿ ನಾ ತೋರಿಸ್ತೀನಿ. ಇಲ್ಲಿ ನೋಡ್ರಿ, ಕುಡಿಲಕ್ ನೀರಿನ ವ್ಯವಸ್ಥೆ ಮಾಡ್ಯಾರ. ನೀರ್ ಕುಡಿಬಹುದು. ನಾವು ಒಂದ್ ಸ್ವಲ್ಪ ನೀರ್ ಕುಡಿತೀವಿ. ಬರ್ರಿ ನೀವು ತೋರಿಸ್ತೀನಿ ಎಷ್ಟು ಸೂಪರ್ ಆಗಿ ಮಾಡ್ಯಾರ. ಒಂಥರ ಒಳಗ್ ಹೋಲತ್ತೇವಪ್ಪ ಅಂತಂದ್ರೆ ಮೈಸೂರು ಅರಮನೆದಾಗ ಹೋಗ್ತಿವಲ್ಲ ಆ ತರ ಅನಿಸ್ತು. ಈಗ ನೋಡ್ರಿ ಎಲ್ಲ ಈ ತರ ಸೂಪರ್ ಆಗಿ ಮಾಡ್ಯಾರ. ಮತ್ತೆ ಈ ಕಡೆ ಎಲ್ಲ ನೀಟಾಗಿ ಸೂಪರ್ ಆಗಿ ಮಾಡ್ಯಾರ. ಎಲ್ಲ ಹಳಿ ಕಾಲದ ಏನ್ ರಾಜರು ಮಹಾರಾಜರು ಮತ್ ನಮ್ಮ ಕರ್ನಾಟಕದಾಗಿದ್ದಂತಹ ಏನು ಶಿಲ್ಪಿ ಕಲೆಗಳು, ಇದು ನೋಡ್ರಿ ಹಂಪಿದಾಗಿದ್ದಂಥದ್ದು ಆ ತರ. ಮತ್ತೆ ಈ ಕಡೆ ಭರತನಾಟ್ಯ ಮಾಡೋದು ಮಸ್ತಾಗಿ ಮಾಡ್ಯಾರ. ಒಂಥರ ಖುಷಿ ಆಗ್ತದ. ಮತ್ತ ಇಲ್ಲಿ ನೋಡ್ರಿ ಬುದ್ಧಂದ ಇದು ಮಾಡ್ಯಾರ. ಈಗ ಒಳಗ್ ಹೋಗ್ಲತ್ತೇವಪ್ಪ ಅಂತಂದ್ರ ರೈಟ್ ಪಾರ್ಕಿಂಗ್ ಅಂತ ನೋಡ್ರಿ, ಇದ್ರ ಹೆಸರೇ ರೈಟ್ ಪಾರ್ಕಿಂಗ್ ಅಂತ. ಎಷ್ಟು ಸೂಪರ್ ಆಗ್ಯದ, ಮಸ್ತ್ ಅದ. ಹಿಂಗ್ ಬಂದು ಇದ್ರೊಳಗೆ ಹಿಂಗ್ ಹೋದೇವಪ್ಪ ಅಂತಂದ್ರ ಒಂಥರ ಖುಷಿ ಆಗ್ತದ ನೋಡ್ರಿ. ಈಗ ಇದು KR ಮಾರ್ಕೆಟ್ ಅಂತ ಸಂಪೂರ್ಣ ಮ್ಯಾಗಿಂದ ಒಂದು ಫೋಟೋ ಹೊಡೆದು ಇಲ್ಲಿ ಡಿಸ್ಪ್ಲೇ ಮಾಡ್ಯಾರ. ಮೊದಲು ಹಳಿದಂಗಿತ್ತು, ಈಗ ಈ ತರ ಆಗ್ಯದ. ಬರ್ರಿ ಇದು ನೋಡ್ಲತ್ತಿರಲ್ಲ, ಮೈಸೂರು ಅರಮನೆ. ಮೈಸೂರು ಅರಮನೆ ಪೇಂಟಿಂಗ್ ಮಾಡ್ಯಾರ ನೋಡ್ರಿ, ಸೂಪರ್ ಆಗ್ಯದ. ಹಿಂಗ್ ನಾವು ಎಂಟ್ರೆನ್ಸ್ ಟೂ ವೀಲರ್ಗಳು ಬಂದು ಇದ್ರೊಳಗೆ ಹೋಗಿ ಕೇಳಿಸಿ ಆರಾಮ್ ಲೈನ್ ಆಗಿ ಇಡ್ಬೋದು. ಆ ತರ ವ್ಯವಸ್ಥೆ ಮಾಡ್ಯಾರ, ಸೂಪರ್ ಆಗಿ ಮಾಡ್ಯಾರ. ಒಂಥರ ನೋಡ್ರಿ ಸರ್ ಅವ್ರನು ಫಸ್ಟ್ ಕ್ಲಾಸ್ ಆಗಿ ಡ್ರೆಸ್ ಹಾಕೊಂಡ್ ಕೇಸಿ ನೀಟ್ ಆಗಿ ಕುಂತು ಬಂದವರಿಗೆ ಸಜೆಷನ್ ಕೊಡ್ಲತ್ತಾರ. ಗಾಡಿ ಆ ಕಡೆ ಈ ಕಡೆ ಹಚ್ಬೇಕು, ಹಿಂಗ್ ಹೋಗ್ಬೇಕು, ಬರೋರು ಹಂಗ ಹೋಗ್ಬೇಕು ಅಂತ ಹೇಳತ್ತಾರ. ಥ್ಯಾಂಕ್ ಯು ಸರ್, ಸೂಪರ್ ಆಗಿ ಮಾಡಿದ್ದಾರೆ. ಸೂಪರ್. ಈ ತರ ಒಳಗೆ ಹೋಗ್ಬೇಕು. ಒಳಗೆ ಹೋಗಿ ಈ ತರ ಏನ್ ನೋಡ್ಲತ್ತಿರಲ್ಲ ನೀವು, 2 ವೀಲರ್ಗಳು ಎಲ್ಲ ಲೈನ್ ಆಗಿ ಸಾಲಾಗಿ ಇಟ್ಟಾರಲ್ಲ, ಮಸ್ತ್ ಆಗಿಟ್ಟಾರ, ಸೂಪರ್ ಆಗಿಟ್ಟಾರ. ಮತ್ತ ಈ ಕಡೆ ಎಲ್ಲ ಕಾರ್ಗಳು ಇಟ್ಟಾರ. ಯಾಕಂದ್ರು ಮಾರ್ಕೆಟ್ನ ನಾವು ಶಾಪಿಂಗ್ ಮಾಡ್ಲಕ್ ಬಂದೇವಪ್ಪ ಅಂತಂದ್ರು ಅಲ್ಲಿ ಇಲ್ಲಿ ಗಾಡಿ ಇಡ್ತೀವಲ್ಲ, ಅಲ್ಲಿ ಇಲ್ಲಿ ಕಳತನ ಗಿಳತನ ಆಗ್ತಾವ, ಮತ್ತ ಫೈನ್ಗಳು ಬೀಳ್ತಾವ. ಈ ತರ ಪಾರ್ಕಿಂಗ್ ಮಾಡೋದ್ರಲಿಂತ ಎಲ್ಲರಿಗೂ ಒಳ್ಳೆ ವ್ಯವಸ್ಥೆ ಆಗ್ತದ, ಎಲ್ಲರಿಗೂ ಅನುಕೂಲ ಆಗ್ತದ. ಯಾರು ಈ ಪಾರ್ಕಿಂಗ್ ಮಾಡ್ಯಾರಲ್ಲ ಅವ್ರೆಲ್ಲರಿಗೂ ಸಮಸ್ತ ಕರ್ನಾಟಕದ ವತಿಯಿಂದ ಹೃದಯಪೂರ್ವಕ ಧನ್ಯವಾದಗಳು.